ಇದು ಸಾಂಗ್ ಶೂಟ್ ನಡೀತಾ ಇದೆ. ಸಂಗೀತ ಭಟ್ ಅವ್ರದ್ದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ನಮ್ಮ ಸಿನಿಮಾಲಿ. ಸೊ ಅದು ನಾನು ಸಿನಿಮಾಲೇ ರಿವೀಲ್ ಮಾಡ್ತೀನಿ ಅವ್ರದ್ದು ಯಾವ ಥರ ಕ್ಯಾರೆಕ್ಟರ್ ಅಂತ ಹೇಳಿ. ಸೊ ಅವ್ರು ಇರೋವಂಥ ಒಂದು ಸಾಂಗ್ ನಡೀತಾ ಇದೆ ಈಗ. ಸೆಟಪ್ ಎಲ್ಲ ನೋಡಿದ್ರೆ ಸ್ಲಮ್ಮಲ್ಲಿ ಡ್ಯಾನ್ಸ್ ಥರ ಇದೆ. ಕತೆ ಯಾವ ಥರ ಹೋಗ್ತಾ ಇದೆ? ಕತೆ ಬಿಟ್ಕೊಟ್ರೆ ಇಲ್ಲಿ ಸಿನಿಮಾ ನೋಡೋದಕ್ಕೆ ಉಪಯೋಗ ಏನು, ಸಿನಿಮಾ ಮಾಡೋದಕ್ಕೆ ಉಪಯೋಗ ಏನು? ಸೊ ಸಿನಿಮಾ ನೋಡಿ ಗೊತ್ತಾಗುತ್ತೆ ಅವ್ರದ್ದು ಯಾವ ಥರ ಕ್ಯಾರೆಕ್ಟರ್ ಇದೆ ಅಂತ. ಸುಮ್ಮನೆ ಬಿಲ್ಡಪ್ ಹಾಕ್ಕೊಡೋದು ಬೇಡ. ನೀವು ಸಿನಿಮಾ ನೋಡಿ ಆಮೇಲೆ ಮಾತಾಡಿ. ಇದು ಒಂದು ಲೋಕಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಓಕೆ ಸರ್, ಮೊದಲಿಗೇನೋ ಮಾತಾಡ್ತೀವಿ ಅಂದರೆ ದರ್ಶನ್ ಅವರ ಗ್ರೂಪಲ್ಲಿ ಇದ್ದವರು ನಾವು ಅಂತ. ಇವಾಗ ಬೇರೆ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದಾರೆ, ಅವರು ಬೇರೆ ಸಿನಿಮಾಗಳಲ್ಲಿ ಮಾಡ್ತಾರೆ. ಏನದು ದ್ವೇಷ ಇದೆಯಾ ಅಥವಾ ಮಾತೇನು ಸರ್? ಇವಾಗ ದರ್ಶನ್ ಸರ್ ಅಂತ ಎಲ್ಲ ಕೇಳ್ತಾರೆ. ನನಗೂ ದರ್ಶನ್ ಸರ್ಗೂ ಏನು ಕ್ಲಾಶ್ ಆಗಿಲ್ಲ. ಒಂದು ಮಾತು ಕರೆಸಿದ್ರು, ಬೈದರು. ಒಂದು ಸಿನಿಮಾ ಶೂಟಿಂಗಲ್ಲಿ ಕರೆಸಿದ್ರು, ಬೈದರು, ಸಿನಿಮಾ ಮಾಡಪ್ಪ ಯಾಕೆ ಹಂಗೆ ಹಿಂಗೆ ಅಂತ. ಅದಾದಮೇಲೆ ಮಧ್ಯದಲ್ಲಿ ಇದ್ದವ್ರು ತಂದಿಟ್ಟು ತಮಾಷೆ ನೋಡಿದ್ರು. ಈಗ ಆವಾಗಲೇ ಹೇಳಿದೆ ನಾನು, ಏನೋ ನಾನು ಸಿನಿಮಾ ಮಾಡೋಕ್ಕಾಗಲ್ಲ ಅಂತಂದರು. ನಾನು ಸಿನಿಮಾ ಆಗಲ್ಲ ಅಂತ ಹೇಳಿದವ್ರೆ ಅವ್ರ ಕೈಲಿ ಸಿನಿಮಾ ಮಾಡೋಕ್ಕಾಗ್ತಿಲ್ಲ. ಅರ್ಧಕ್ಕೆ ಸಿನಿಮಾಗಳು ನಿಂತಿದೆ. ಇನ್ನೊಬ್ಬರು ಏನಾಗಿದ್ದಾರೆ ಅಂತ ನಾನು ಹೆಸರು ಹೇಳೋದು ಬೇಡ. ಈಗಾಗಲೇ 2.5 ಕೋಟಿ ಡೆಫರ್ಮೇಷನ್ ಕೇಸ್ ಹಾಕಿದ್ದಾರೆ ನಾನು ಅವ್ರ ಬಗ್ಗೆ ಮಾತಾಡಿ. ಸೊ ಅವ್ರ ಹೆಸರು ಬೇಡ ಯಾರು ಅಂತ. ಆ ಆರ್ಟಿಸ್ಟ್ ನೋಡಿ ಇವತ್ತು ಏನಾಗಿದ್ದಾರೆ ಅಂತ. ನಾನು ಅವತ್ತು ಹೇಳಿದ್ದೆ, ನಿಮ್ಮ ಮೀಡಿಯಾಗಳ ಮುಂದೆ ಹೇಳಿದ್ದೆ, ಇವತ್ತು ಹೇಳ್ತೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಹೇಳಿದ್ದೆ. ಯಾರಿಗೆ ಶಿಕ್ಷೆ ಆಗಿದೆ ಅವ್ರಿಗೆ ಗೊತ್ತಿದೆ ಇವಾಗ. ಅಷ್ಟೇ, ಇನ್ನೇನು ಜಾಸ್ತಿ ಮಾತಾಡೋಕ್ಕಲ್ಲ ಅವ್ರ ಬಗ್ಗೆ. ಆಮೇಲೆ ಇವಾಗ ತಪ್ಪು ನಾನು ಮಾಡಿಲ್ಲ, ದರ್ಶನ್ ಸರು ಮಾಡಿಲ್ಲ. ಅವರು ಸಿನಿಮಾ ಮಾಡ್ತಿದ್ದಾರೆ, ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ನಾನು ಹೇಳ್ತಿರೋ ನನ್ನ ವಿಷಯದಲ್ಲಿ, ಬೇರೆ ವಿಷಯ ಆಮೇಲೆ ಬೇರೆ ಥರ ತಗೋಬೇಡಿ. ಸರ್, ದರ್ಶನ್ ಸರ್ ಅವ್ರು ಸೆಲೆಬ್ರಿಟಿಗಳೇ ಏನಾರು ಒಂದು ಒಳ್ಳೇದು ಮಾಡ್ತಾರೆ ಅಂದರೆ ಹೋಗಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀವಿ ಅಂತ ಏನಾರು ಹೇಳಿದಾರಾ, ಇಲ್ಲ ಹೋಗಿ ಭೇಟಿ ಆಗಿಲ್ಲ? ಇಲ್ಲ, ನಾನು ಆಯಿತು 2.5 ಇಯರ್ಸ್ ಆಯಿತು ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ. ಲಾಸ್ಟ್ ನಮ್ಮ ಸಿನಿಮಾ ನಮ್ಗವ್ರಿಗೆ ಒಂಚೂರು ಕ್ಲಾಶ್ ಆಯ್ತಲ್ಲ, ಅವತ್ತಿಂದ ನಾನು ಅವ್ರನ್ನೇನು ಭೇಟಿ ಮಾಡಿಲ್ಲ. ಪ್ರಮೋಷನ್ಗೆ ಸಪೋರ್ಟ್ ಮಾಡ್ತಾರೆ, ಹೋಗಿ ನೀವು ಕೇಳ್ತೀರಾ ಸಪೋರ್ಟ್ ಮಾಡೋದು ಬಿಟ್ಟು? ಇವಾಗಿನ ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಹೋಗಿ ಕೇಳೋದು ಒಳ್ಳೇದಲ್ಲ ಅನಿಸುತ್ತೆ. ಟ್ರೈ ಮಾಡ್ತೀನಿ, ಯಾಕಂದರೆ ನಾವು ಬಾಸ್ ಅಂತ ಕರೆದಿರೋದು ನಾನು ಯಾವತ್ತಿಗೂ ಅವ್ರಿಗೊಬ್ರಿಗೇನೆ. ಅವ್ರು ಬಿಟ್ಟರೆ ದೊಡ್ಡವರು ಅಂತ ಒಬ್ಬರಿದ್ರು, ಅವ್ರಿಲ್ಲ ಇವಾಗ. ಸೊ ಇಬ್ರಿಗೆ ನಾನು ಬಾಸ್ ಅಂತ ಕರಿತಿದ್ದು, ಯಾವತ್ತಿದ್ರು ಬಾಸ್ ಅವರೊಬ್ಬರೇನೆ ನನಗೆ. ಬೇರೆಯವ್ರ ಹತ್ರ ಹೋಗಿ ಬಕೆಟ್ ಹಿಡಿಯೋದು ಅದು ಇದು ಎಲ್ಲ ಇಲ್ಲ. ಆಮೇಲೆ ನಿಮ್ಮ ಮೀಡಿಯಾ ಮುಂದೆ ಏನೋ ಕ್ಯಾಮ್ರಾಗಳಿದೆ ಅಂತ ನಾನೇನು ಬಾಸ್ ಅಂತ ಕರಿತಿಲ್ಲ, ಯಾವತ್ತಿದ್ರು ಅವ್ರಿಗೆ ಕರೆಯೋದು.